ನನ್ನ ಹೆಸರು ಗೋವರ್ಧನ್ ರೆಡ್ಡಿ ಅಂತ. ನಾನು ಕೋರಮಂಗಲ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ. ನಾನು ಸಾಹೇಬರು ರಾಮಲಿಂಗಾರೆಡ್ಡಿ ಅವರ ಮಾರ್ಗದರ್ಶಿಯಲ್ಲಿ ಹಲವಾರು ಕೆಲಸಗಳು ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲಿ ಕೋರಮಂಗಲ ಬಂದು 4 ವಾರ್ಡು, ಬ್ಲಾಕ್ನಲ್ಲಿ 4 ವಾರ್ಡ್ ಬರ್ತದೆ. ಈಜಿಪುರ, ಆಡುಗೋಡಿ, ಜಗಸಂದ್ರ ಮತ್ತು ಕೋರಮಂಗಲ 4 ವಾರ್ಡಿನಲ್ಲಿ ಸತತವಾಗಿ ಹಲವಾರು ಕೆಲಸಗಳು, ಜನಪರ ಕಾರ್ಯಕ್ರಮಗಳು ಮಾಡ್ತಾ ಇದ್ದೇವೆ. ನಮ್ಮ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಭಾಳ ಕೆಲಸಗಳನ್ನು ಇಲ್ಲಿ ಈಗ 4 ವಾರ್ಡಿನಲ್ಲಿ ಸತತವಾಗಿ ಒಂದು 10 ದಿನದಿಂದ ಸತತವಾಗಿ ಕಾರ್ಯಕ್ರಮಗಳು ಯೋಜನೆ ಮೂಲಕ ಪ್ರತಿ ವಾರ್ಡಿನಲ್ಲೂ ಮಾಡ್ತಾ ಇದ್ದೇವೆ. ಈಗ ದೇಶದಲ್ಲಿ ಹಲವಾರು ಯೂತ್ಸ್ ಜಾಸ್ತಿ ಇರೋದರಿಂದ ಮತ್ತು ಈಗ ಎಲ್ಲ 18 ಮೇಲೆ ಪಟ್ಟಿರೋರು ಸುಮಾರು ಜನ ಇದ್ದಾರೆ. ಆಮೇಲೆ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಮತ್ತು ಯೂತ್ಸ್ ಆಗಲಿ ಭಾಳಷ್ಟು ಜನ ಇದ್ದಾರೆ. ನಾವು ಮಾಡಿರೋ ಕಾರ್ಯಕ್ರಮದಲ್ಲಿ ಎಲ್ಲ ಕಡೆನೂ ನಾವೇನು ಮೆಂಬರ್ಶಿಪ್ ಡ್ರೈವ್ ಮಾಡ್ತಾಯಿದ್ರು, ಅಲ್ಲಿ ಭಾಳ ಜನ ಸಂಖ್ಯೆ ಬಂದು ಅದರಲ್ಲಿ ಎನ್ರೋಲ್ ಆಗಿ ಯಾವ ಥರ ನಾವು ಮೆಂಬರ್ ಆಗಬೇಕು ಅಂತ, ಮತ್ತು ಅದನ್ನು ಏನು ನಮಗೆ ಅದರಿಂದ ನಮಗೇನು ವ್ಯವಸ್ಥೆ ಆಗುತ್ತೆ ಏನು ಅಂತಂತ ಎಲ್ಲ ನಮ್ಮ ಹತ್ರ ಬಂದು ಕೇಳ್ತಾರೆ. ನಾವು ಅದ್ರ ಬಗ್ಗೆ ಹೇಳ್ತೀವಿ. ಯೂತ್ಸು ನಾಳೆ ದಿನ ಯೂತ್ಸೇ ನಮಗೆ ಮುಂದಿನ ಪೀಳಿಗೆ ಯೂತ್ಸಲ್ಲಿಂದನೇ ಬರಬೇಕಾಗ್ತದೆ. ರಾಜಕೀಯದಲ್ಲಿ ಮುಂದಕ್ಕೆ ಬರಬೇಕು ಅಂದರೆ ಯೂತ್ಸಿಂದನೇ ಬರಬೇಕಾಗ್ತದೆ. ಸಾಧಾರಣವಾಗಿ ಎಷ್ಟು ಜನ ಮೆಂಬರ್ಸ್ ಮಾಡಿದ್ದಾರೆ ಇದುವರೆಗೂ? ಈಗ ಸುಮಾರು ಒಂದೊಂದು ವಾರ್ಡಿನಲ್ಲೂ ಹೆಚ್ಚು ಕಮ್ಮಿ ಒಂದು 1000 ಮೆಂಬರ್ಶಿಪ್ಪು ಡ್ರೈವು ನಾವು ತಗೊಂಡಿದ್ದೇವೆ. 1000 ದಾಟಿದೆ ಅಂತ ನನ್ನ ಅನಿಸಿಕೆ. ಇದು ನಾನು ಮತ್ತೆ 4 ವಾರ್ಡಿನಲ್ಲೂ ಯಾವ ಇದರಲ್ಲಿ ಎಷ್ಟೆಷ್ಟಾಗಿದೆ ಅನ್ನೋದು ಕೂಲಂಕುಷವಾಗಿ ಮತ್ತೆ ನಾನು ನಿಮಗೆ ಕೊಡ್ತೇನೆ ಡೀಟೇಲ್ಸ್. ಡಾಕ್ಟರ್ ಪರಮೇಶ್ವರ್ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ 6 ವರ್ಷಗಳಲ್ಲೂ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. 5 ವರ್ಷದ ಮೇಲೆ ಕಾಲದಲ್ಲಿ ಯಾರೂ ಈ ಥರ ಇಷ್ಟು ವರ್ಷ ನಡೆಸಿರೋದು ದಾಖಲೆನೇ ಇಲ್ಲ. ಆದರೆ 6ನೇ ವರ್ಷ ಕಂಪ್ಲೀಟ್ ಮಾಡಿ 7ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಇದು ನೋಡ್ತಾ ಇದ್ದರೆ ಏನು ಅಂದರೆ ನಮ್ಮ ಸರ್ಕಾರದ ಇದು ಏನು ಸ್ಕೀಮ್ಗಳಿದೆಯೋ ಅದೆಲ್ಲ ಕ್ಲೀನಾಗಿ ನಿಭಾಯಿಸಿಕೊಂಡು ಮತ್ತು ಸಿದ್ದರಾಮಯ್ಯ ಅವರ ಜೊತೆಗೆ ನೇತೃತ್ವದಲ್ಲಿ ಭಾಳ ಜನಪರ ಕಾರ್ಯಕ್ರಮಗಳನ್ನು ಮಾಡಿ ಇದನ್ನು ಜನಗಳಿಗೆ ತಲುಪಿಸುವ ಮೂಲಕ ಭಾಳ ಯಶಸ್ವಿ ಆಗಿದ್ದಾರೆ ಅಂತ ನಮಗೆ ಅನಿಸುತ್ತೆ. ಯಾಕಂದರೆ ನಾವು ಅವ್ರ ಜೊತೆ ಮಾಡೋದಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾಯಿದೆ. ಮತ್ತು ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಮಾರ್ಗದರ್ಶನ ಮತ್ತು ಅವರ ಮಾಡಿರೋ ಕೆಲಸಗಳಲ್ಲಿ ಜನಗಳು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಇವರ ಒಳ್ಳೆ ಕೆಲಸ ಕಾರ್ಯಕ್ರಮಗಳನ್ನು ನಾವು ತಗೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಇದು ಒಳ್ಳೆಯ ಸೂಚನೆ ಅನಿಸ್ತದೆ ನನಗೆ. ಸರ್, ಈಗಾಗಲೇ ಅನಿವಾರ್ಯ ಕಾರಣಗಳಿಂದ ಒಂದು ಉಪಚುನಾವಣೆ ಸಿದ್ಧರಾಗ್ತಾ ಇದ್ದಾರೆ ಪಕ್ಕದ ವಾರ್ಡಲ್ಲಿ. ಅದು ನಮ್ಮ ಯಾವ ರೀತಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ? ನಾವು ಪ್ರತಿದಿನ ಕ್ಯಾಂಪೇನ್ಗೆ ಹೋಗ್ತಾ ಇದ್ದೀವಿ. ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರು ಸಾರಿಗೆ ಸಚಿವರು ಪ್ರತಿದಿನವೂ ನಮ್ಮನ್ನು ಅಲ್ಲಿ ಯಾವ ಥರ ಏನು ಮಾಡಬೇಕು ಅನ್ನೋದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ನಾವು ಈ ಸತಿ 146 ವಾರ್ಡ್ ಲಕ್ಸಂದ್ರ ವಾರ್ಡ್ನ ನಮ್ಮ ಇದಕ್ಕೆ ಸೇರಿಸ್ಕೊಳ್ತೀವಿ. ಖಂಡಿತ ನಾವು ಬಿ ಮೋಹನ್ ಅವ್ರನ್ನ ಗೆಲ್ಸ್ಕೊಳ್ತೀವಿ ಅಂತ ನಮಗೆ ಆಶ್ವಾಸನೆ ಇದೆ ಸರ್.